ಭಾರತದ ಕಾನೂನಿನ ಪ್ರಕಾರ ನಾವು ನಮ್ಮ ಮನೆಯಲ್ಲಿ ಎಷ್ಟು ನಗದು ಹಣವನ್ನ ಇಟ್ಕೊಳ್ಬಹುದು ಈ ಬಗ್ಗೆ ಕಾನೂನು ಏನ್ ಹೇಳುತ್ತೆ? ಅನೇಕ ಜನರು ಈ ಪ್ರಶ್ನೆಯನ್ನ ಕೇಳ್ತಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಬಗ್ಗೆ ವಿವಿಧ ಸುದ್ದಿಗಳು ಬರ್ತಾ ಇರುತ್ತೆ. ಕೆಲವರು ಹೇಳ್ತಾರೆ 2 ಲಕ್ಷಕ್ಕಿಂತ ಹೆಚ್ಚು ಹಣ ಮನೆಯಲ್ಲಿ ಇಡಬಾರ್ದು, ಇನ್ನು ಕೆಲವರು 10 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಹಣ ಇಡಬಾರ್ದು ಎನ್ನುತ್ತಾರೆ. ಆದ್ರೆ ನಿಜವಾದ ಕಾನೂನು ಏನ್ ಹೇಳುತ್ತೆ ಈ ಕುರಿತಾಗಿ ತಿಳಿದುಕೊಳ್ಳೋಣ ಬನ್ನಿ. ಭಾರತದ ಆದಾಯ ತೆರಿಗೆ ಕಾಯ್ದೆ ಅಥವಾ ರಿಸರ್ವ್ ಬ್ಯಾಂಕ್ ನಿಯಮಗಳಲ್ಲಿ ಮನೆಯಲ್ಲಿ ಎಷ್ಟು ನಗದು ಹಣವನ್ನ ಇಟ್ಟುಕೊಳ್ಳಬಹುದು ಅನ್ನೋದಕ್ಕೆ ಯಾವುದೇ ನಿರ್ದಿಷ್ಟ ಮಿತಿ ಇಲ್ಲ. ನೀವು 1 ಲಕ್ಷ, 10 ಲಕ್ಷ, 1 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚು ಹಣವನ್ನ ಮನೆಯಲ್ಲಿ ಇಟ್ಟುಕೊಂಡ್ರು ಅದು ಕಾನೂನು ಬಾಹಿರವಲ್ಲ. ಕೇವಲ ಹಣವನ್ನ ಹೊಂದಿರೋದು ತಪ್ಪಲ್ಲ, ಆದ್ರೆ ಮುಖ್ಯವಾದದ್ದು ಆ ಹಣದ ಮೂಲ. ಈ ಹಣವು ಕಾನೂನುಬದ್ಧ ಮಾರ್ಗದಿಂದ ಬಂದಿರಬೇಕು. ಹಣ ಎಲ್ಲಿಂದ ಪಡೆದಿರಬೇಕು? ಉದಾಹರಣೆಗೆ ಸಂಬಳದಿಂದ ಬಂದ ಹಣ, ವ್ಯಾಪಾರದಿಂದ ಬಂದ ಆದಾಯ, ಕೃಷಿ ಆದಾಯ, ಬ್ಯಾಂಕಿನಿಂದ ಹಿಂಪಡೆದ ಹಣ, ಸಂಬಂಧಿಕರಿಂದ ಪಡೆದ ಉಡುಗೊರೆ ಅಥವಾ ಆಸ್ತಿ ಮಾರಾಟದಿಂದ ಬಂದ ಹಣ. ಈ ಹಣವನ್ನ ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಘೋಷಿಸಿರಬೇಕು ಮತ್ತು ಅಗತ್ಯವಿದ್ರೆ ಲೆಕ್ಕಪತ್ರಗಳಲ್ಲಿ ದಾಖಲಿಸಿರಬೇಕು. ಆದಾಯ ತೆರಿಗೆ ಅಧಿಕಾರಿಗಳಿಗೆ ದಾಖಲೆ ನೀಡಬೇಕು. ಆದಾಯ ತೆರಿಗೆ ಅಧಿಕಾರಿಗಳು ಯಾವುದೇ ಸಮಯದಲ್ಲಿ ವಿಚಾರಣೆ ಮಾಡಬಹುದು. ಆಗ ನೀವು ಹಣದ ಮೂಲವನ್ನ ಸ್ಪಷ್ಟವಾಗಿ ವಿವರಿಸಬೇಕು. ಬ್ಯಾಂಕ್ ಹಿಂಪಡೆಯುವಂತಹ ಸ್ಲಿಪ್ಗಳು, ಸಂಬಳದ ಪತ್ರಗಳು, ವ್ಯಾಪಾರದ ದಾಖಲೆಗಳು ಮುಂತಾದ ಪುರಾವೆಗಳನ್ನು ತೋರಿಸಬೇಕು. ನೀವು ಸರಿಯಾಗಿ ವಿವರಿಸಲು ಸಾಧ್ಯವಾಗದಿದ್ರೆ ಆ ಹಣವನ್ನ ವಿವರಿಸಲಾಗದ ಆದಾಯ ಎಂದು ಪರಿಗಣಿಸಲಾಗುತ್ತೆ. ವಿವರಿಸಲಾಗದ ಹಣಕ್ಕೆ 78% ತೆರಿಗೆ. ವಿವರಿಸಲಾಗದ ಹಣಕ್ಕೆ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 69A ಮತ್ತು 115 BBE ಅನ್ವಯವಾಗುತ್ತೆ. ಇದರಲ್ಲಿ 60% ತೆರಿಗೆ, ಅದರ ಮೇಲೆ 25% ಸರ್ಚಾರ್ಜ್ ಮತ್ತು ಸೆಸ್ ಸೇರಿ ಸುಮಾರು 78% ತೆರಿಗೆ ಬರುತ್ತೆ. ಕೆಲವು ಸಂದರ್ಭಗಳಲ್ಲಿ ದಂಡವೂ ಸೇರಿ ಇನ್ನೂ ಹೆಚ್ಚಾಗಬಹುದು. ಆದ್ದರಿಂದ ಹಣದ ಮೂಲ ಸ್ಪಷ್ಟವಾಗಿರುವುದು ಬಹಳ ಮುಖ್ಯವಾಗುತ್ತೆ. ಒಂದು ದಿನಕ್ಕೆ ಎಷ್ಟು ಹಣ ಸ್ವೀಕರಿಸಬಹುದು? ಮನೆಯಲ್ಲಿ ಹಣ ಇಡೋದಕ್ಕೆ ಮಿತಿ ಇಲ್ಲದಿದ್ರೂ ನಗದು ವ್ಯವಹಾರಗಳಿಗೆ ಕೆಲವು ನಿಯಮಗಳಿವೆ. ಸೆಕ್ಷನ್ 269 ST ಪ್ರಕಾರ ಒಬ್ಬ ವ್ಯಕ್ತಿಯಿಂದ ಒಂದು ದಿನದಲ್ಲಿ ಒಂದು ವ್ಯವಹಾರಕ್ಕೆ ಅಥವಾ ಒಂದು ಸಂದರ್ಭಕ್ಕೆ 2 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ನಗದು ಸ್ವೀಕರಿಸಬಾರದು. ಉಲ್ಲಂಘನೆ ಮಾಡಿದ್ರೆ ಅದೇ ಮೊತ್ತದಷ್ಟು ದಂಡ ಬರುತ್ತೆ. ಸಾಲ ಅಥವಾ ಠೇವಣಿ 20,000ಕ್ಕಿಂತ ಹೆಚ್ಚು ನಗದಿನಲ್ಲಿ ತೆಗೆದುಕೊಳ್ಳೋದು ಅಥವಾ ಮರುಪಾವತಿ ಮಾಡೋದು ಸೆಕ್ಷನ್ 269 SS ಮತ್ತು 269 T ಪ್ರಕಾರ ನಿಷೇಧಿತವಾಗಿರುತ್ತೆ. ದಾಖಲೆ ಇದ್ರೆ ಯಾವುದೇ ಹಣವಿದ್ರೂ ಓಕೆ. ಪ್ರಾಯೋಗಿಕವಾಗಿ ಸಂಬಳದಾರರು 1 ಲಕ್ಷದಿಂದ 3 ಲಕ್ಷದವರೆಗೆ, ಸಣ್ಣ ವ್ಯಾಪಾರಿಗಳು 2 ಲಕ್ಷದಿಂದ 5 ಲಕ್ಷದವರೆಗೆ ತುರ್ತು ಅಗತ್ಯಕ್ಕಾಗಿ ಮನೆಯಲ್ಲಿ ಇಡ್ತಾರೆ. ಆದ್ರೆ ಇದು ಕಾನೂನು ಮಿತಿಯಲ್ಲ. ನೀವು ಸರಿಯಾದ ದಾಖಲೆಗಳನ್ನ ಇಟ್ಟುಕೊಂಡಿದ್ರೆ ಯಾವುದೇ ಮೊತ್ತವನ್ನ ಕೂಡ ಇಡಬಹುದು. ಹಣ ಇಡೋ ಮುನ್ನ ಗಮನದಲ್ಲಿಟ್ಕೊಳ್ಬೇಕಾದ ಕೆಲವು ಅಂಶಗಳು ಏನು ಅನ್ನೋದ್ರ ಕುರಿತಾಗಿ ನೋಡ್ತಾ ಹೋಗೋಣ. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಭಾರತದಲ್ಲಿ ಮನೆಯಲ್ಲಿ ನಗದು ಹಣ ಇಡೋದಕ್ಕೆ ಕಾನೂನಿನ ಲಿಮಿಟ್ ಅನ್ನೋದಿಲ್ಲ. ಆದ್ರೆ ಹಣದ ಮೂಲ ಸ್ಪಷ್ಟವಾಗಿರಬೇಕು, ದಾಖಲೆಗಳಿರಬೇಕು, ತೆರಿಗೆ ರಿಟರ್ನ್ ನಲ್ಲಿ ಸರಿಯಾಗಿ ಘೋಷಿಸಿರ್ಬೇಕು. ಹಾಗೆ ಮಾಡಿದ್ರೆ ನೀವು ನಿಶ್ಚಿಂತೆಯಿಂದ ಯಾವುದೇ ಮೊತ್ತದ ಹಣವನ್ನ ಮನೆಯಲ್ಲಿ ಇಟ್ಕೊಳ್ಬಹುದು ಅಂತ ಹೇಳಿ ವರದಿಯಾಗಿದೆ. ಭಾರತದಲ್ಲಿ ನಗದು ವ್ಯವಹಾರಕ್ಕೆ ಮಿತಿಗಳಿದೆ. ಭಾರತದಲ್ಲಿ ಮನೆಯ ಹಣ ಇಡೋದಕ್ಕೆ ಮಿತಿ ಇಲ್ಲದಿದ್ರೂ ಕೂಡ ನಗದು ವ್ಯವಹಾರಗಳಿಗೆ ಕಠಿಣವಾದಂತಹ ರೂಲ್ಸ್ಗಳಿದೆ. ಆದಾಯ ತೆರಿಗೆ ಕಾಯ್ದೆಯಲ್ಲಿ ಇವು ಮುಖ್ಯವಾಗಿವೆ. ಅವುಗಳು ಅಂತ ಹೇಳಿದ್ರೆ ಸೆಕ್ಷನ್ 269 ST ಇದು ಏನ್ ಹೇಳುತ್ತೆ ಅಂದ್ರೆ 2 ಲಕ್ಷ ಮಿತಿ ಅನ್ನೋದನ್ನ ಸೂಚನೆ ನೀಡುತ್ತೆ. ಯಾವುದೇ ವ್ಯಕ್ತಿ ಒಂದು ದಿನದಲ್ಲಿ ಒಂದು ವ್ಯವಹಾರಕ್ಕೆ ಅಥವಾ ಒಂದು ಸಂದರ್ಭ ಇವೆಂಟ್ಗೆ ಸಂಬಂಧಪಟ್ಟಂತೆ 2 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ನಗದು ಸ್ವೀಕರಿಸಿರಬಾರದು. ಉದಾಹರಣೆಗೆ ಮನೆ ಮಾರಾಟ, ಉಡುಗೊರೆ, ಸೇವಾ ಶುಲ್ಕ, ಯಾವುದೇ ಒಪ್ಪಂದ. ಈ ನಿಯಮ ಉಲ್ಲಂಘನೆ ಮಾಡಿದ್ರೆ ಸ್ವೀಕರಿಸಿದ ಮೊತ್ತಕ್ಕೆ ಸಮನಾದ ಪೂರ್ಣ ದಂಡ ಅಂದ್ರೆ ಸೆಕ್ಷನ್ 271 DA ಪ್ರಕಾರವಾಗಿ ಅನುಗುಣವಾಗುತ್ತೆ. ಸೆಕ್ಷನ್ 269 SS ಮತ್ತು 269 T ಏನ್ ಹೇಳುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ 20,000 ಮಿತಿ ಇರಬೇಕು. ಸಾಲ, ಠೇವಣಿ ಅಥವಾ ನಿರ್ದಿಷ್ಟ ಮೊತ್ತವನ್ನ 20,000 ಅಥವಾ ಹೆಚ್ಚು ನಗದಿನಲ್ಲಿ ತೆಗೆದುಕೊಳ್ಳೋದು ನಿಷೇಧ. ಅದೇ ಮೊತ್ತವನ್ನ ನಗದಿನಲ್ಲಿ ಮರುಪಾವತಿ ಮಾಡೋದು ಕೂಡ ನಿಷೇಧ ಆಗತ್ತೆ. ಇದು 269 T ಪ್ರಕಾರ. ಇನ್ನು ಉಲ್ಲಂಘನೆ ಅಂತ ನೋಡ್ತಾ ಹೋಗೋದಾದ್ರೆ ಮೊತ್ತಕ್ಕೆ ಸಮನಾದ ದಂಡ ಸೆಕ್ಷನ್ 271 D ಅಥವಾ 271 E. ವ್ಯಾಪಾರ ವೆಚ್ಚಗಳು ಸೆಕ್ಷನ್ 40A/3 ಅಂತ ಉಲ್ಲೇಖಿಸಲಾಗಿದೆ. ವ್ಯಾಪಾರ ಅಥವಾ ವೃತ್ತಿಗೆ ಸಂಬಂಧಪಟ್ಟಂತೆ 10,000ಕ್ಕಿಂತ ಹೆಚ್ಚು ಅಂದ್ರೆ ಕೆಲವು ಸಂದರ್ಭಗಳಲ್ಲಿ 35,000 ನಗದು ಪಾವತಿ ಮಾಡಿದ್ರೆ ಅದನ್ನ ತೆರಿಗೆ ಲೆಕ್ಕಾಚಾರದಲ್ಲಿ ವೆಚ್ಚವಾಗಿ ಕಡಿತ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಅನುಮತಿ ಇಲ್ಲ. ಇದರ ಮುಖ್ಯ ನಿಯಮಗಳು ಯಾವುದು ನೋಡ್ತಾ ಹೋಗೋಣ. ಆಸ್ತಿ ಖರೀದಿ ಅಥವಾ ಮಾರಾಟದಲ್ಲಿ ನಗದು ಮಿತಿ ಅನ್ನೋದು 2 ಲಕ್ಷ ಇರುತ್ತೆ. ಇದು 269 ST ಅಡಿಯಲ್ಲಿ ಬರುತ್ತೆ. ಇನ್ನು ಬ್ಯಾಂಕ್ ಠೇವಣಿ 50,000ಕ್ಕಿಂತ ಹೆಚ್ಚು ಹಣ ಹಾಕಿದ್ರೆ ಬ್ಯಾಂಕ್ ವಿವರಗಳನ್ನ ರಿಪೋರ್ಟ್ ಮಾಡಲಾಗುತ್ತೆ. ಇನ್ನು ಪಾನ್ ಅಗತ್ಯ ಇದೆಯಾ ಅಂದ್ರೆ ಕೆಲವು ದೊಡ್ಡ ನಗದು ವ್ಯವಹಾರಗಳಲ್ಲಿ ಕಡ್ಡಾಯ.
ಹಾಗಾದ್ರೆ ಹಣದ ಕುರಿತಂತೆ ಪ್ರಮುಖ ಸಲಹೆಗಳೇನು ನೋಡ್ತಾ ಹೋಗೋಣ. ದೊಡ್ಡ ಮೊತ್ತದ ವ್ಯವಹಾರಗಳನ್ನ ಬ್ಯಾಂಕ್ ಚೆಕ್, UPI, ನೆಟ್ ಬ್ಯಾಂಕಿಂಗ್ ಮೂಲಕ ಮಾಡೋದು ಉತ್ತಮ. ನಗದು ಬಳಸುವಾಗ ಯಾವಾಗ್ಲೂ ರೆಸಿಪ್ಟ್ ಮತ್ತು ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಳ್ಳಿ. ಈ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ದಂಡ ಮಾತ್ರ ಅಲ್ಲ, ತೆರಿಗೆ ವಿಚಾರಣೆಯೂ ಆಗುತ್ತೆ. ಹೆಚ್ಚಿನ ವಿವರಗಳಿಗೆ ತೆರಿಗೆ ಸಲಹೆಗಾರರನ್ನ ಸಂಪರ್ಕ ಮಾಡೋದು ಒಳ್ಳೆಯದು.